ಕ್ಷೇತ್ರದ ಪದವೀಧರರಿಗೆ ಶಿಕ್ಷಕರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಪ್ರಥಮ ಧ್ವನಿಯಾಗಿ ಅವರೆಲ್ಲರಿಗೂ ಸರ್ಕಾರದಿಂದ ಸಲ್ಲಬೇಕಾದ ಸೌಕರ್ಯಗಳನ್ನು ತರುವ ಕೆಲಸ ಮಾಡುತ್ತೇನೆ ಎಂದು ಶಶಿ ಹುಲಿಕುಂಟೆಮಠ್ ತಿಳಿಸಿದರು. ಆಗ್ನೇಯ ಪದವೀಧರ ಕೊರಟಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಶಿ ಹುಲಿಕುಂಟೆಮಠ್ ಸ್ಪರ್ಧಿಸುತ್ತಿದ್ದು, ಪ್ರಸಿದ್ಧ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಥಮ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದರು. ಮೊದಲಿಗೆ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಈ ಸಂದರ್ಭದಲ್ಲಿ ಮಾತನಾಡಿ, ಈ ಬಾರಿ ಆಗ್ನೇಯ ಪದವೀಧರ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಜಯಗಳಿಸಬೇಕು. ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಘಟಕದ ಅಧ್ಯಕ್ಷರುಗಳು ಶಶಿ ಅವರಿಗೆ ಜೊತೆ ಇದ್ದು ಪ್ರಚಾರ ಮಾಡಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದೇಶಿಸಿದ್ದಾರೆ. ನಾವು ಅದರಂತೆ ಇಂದು ಶಶಿ ಹುಲಿಕುಂಟೆಮಠ್ ಜೊತೆ ಸೇರಿ ಇಂದು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇನ್ನು ಅಭ್ಯರ್ಥಿಗೆ ಸಾಥ್ ನೀಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರ್ಕೆರೆ ಶಂಕರ್, ಮಹಿಳಾ ಅಧ್ಯಕ್ಷರಾದ ಕವಿತಮ್ಮ, ಮಂಜುಳಾ ಆರಾಧ್ಯ, ಮುಖಂಡರು ಹೊನ್ನವಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ಕರಿಸುತ್ತಾ ಈ ದಿನ ಶಶಿ ಹುಲಿಕುಂಟೆಯವರು ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ನಾವು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಇವರು ಏನು ನಿಂತಿದ್ದಾರೆ ಅಂದರೆ ಈಗ ಇವರು 10 ವರ್ಷದಿಂದ ನೋಡ್ತಾ ಇದ್ದೀವಿ. ಇವರನ್ನ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ಫೀಲ್ಡ್ ಆಗಲಿ, ಯಾವುದೇ ಯಂಗ್ಸ್ಟರ್ಸ್ ಆಗಲಿ ಅವ್ರ ಹತ್ರ ಹೋಗಿ ಏನೇ ಕೆಲಸಗಳನ್ನ ಕೇಳಿದಾಗೂ ನಾನೀಗ ಅವರನ್ನು ಕಂಡಂಗೆ ಈಗ 10 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರನ್ನು ತುಂಬ ಚೆನ್ನಾಗಿ ಚಿಕ್ಕ ಹುಡುಗ ಇದ್ದಾಗಿಂದಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಈ ಥರ ವ್ಯಕ್ತಿಗೆ ಈಗ ಅಣ್ಣವರು ಇವರನ್ನು ಗುರುತಿಸಿ AACC ಇಂದ ಕೊಟ್ಟಿದ್ದಾರೆ ಅಂತಂದರೆ ಇವರು ತುಂಬ ಇಷ್ಟು ವರ್ಷದಿಂದ ತುಂಬ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವರಿಗೆ ಈ ಆಗ್ನೇಯ ಶಿಕ್ಷಕರಕ್ಕೆ ನಿಂತ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರು ತುಂಬ ಚೆನ್ನಾಗಿ ಯಂಗ್ಸ್ಟರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾರೆ. ಯಾರಿಗೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲ್ಲ. ತುಂಬ ಚೆನ್ನಾಗಿ ಪ್ರತಿಯೊಬ್ಬರ ಹತ್ರನೂ ಪರ್ಸನಲ್ ಆಗಿ ಭೇಟಿಯಾಗಿ ಏನು ಕೆಲಸ, ಏನು ಕಾರ್ಯಗಳು ಅಂತ ಕೇಳ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಇವರಿಗೆ ಅವಕಾಶ ಕೊಟ್ಟರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಬ್ಬ ಶಿಕ್ಷಕರನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ಶಶಿ ಹುಲಿಕುಂಟೆ ಅವರಿಗೆ ವೋಟ್ ಹಾಕಿ. ಇಷ್ಟು ದಿನ ಯಾರು ಸಪೋರ್ಟ್ ಮಾಡಿದಾರೋ ಬಿಟ್ಟಿದಾರೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಈಗಂತೂ ಅವ್ರು ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತು. ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಗೆ ಒಂದು ಪೂಜೆಯನ್ನು ಮಾಡಿಸ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಅವರ ಆದೇಶದ ಮೇರೆಗೆ ಇವತ್ತಿನಿಂದ ಕೊರಟಗೆರೆ ಕ್ಷೇತ್ರದಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಶಶಿ ಹುಲಿಕುಂಟೆ ಅವ್ರಿಗೆ ಕೊಟ್ಟಿರೋದು ನಮ್ಮೆಲ್ಲರಿಗೂ ಒಂದು ಉತ್ಸಾಹ, ಯುವಕರಿಗೆಲ್ಲ ಒಂದು ಉತ್ಸಾಹ ತರುವಂಥದ್ದು. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಏನಿದೆ, ಮಹಿಳೆಯರಿಗೆ ಆದ್ಯತೆ, ಯುವಕರಿಗೆ ಆದ್ಯತೆ ಅಂತ, ಅದರಲ್ಲಿ ಶಶಿ ಹುಲಿಕುಂಟೆಮಠ್ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಸೇವೆಯನ್ನು ಸಹ ಗುರುತಿಸಿ ಇವತ್ತು ಅವರಿಗೆ ಒಂದು ವಿಧಾನ ಪರಿಷತ್ ಆಗ್ನೇಯ ಶಿಕ್ಷಕರ ಪದವೀಧರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷ ತಂದಿದೆ. ಇಲ್ಲಿಂದ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಎಲ್ಲ ಪದವೀಧರರು ಸಹ ನಮ್ಮ ಶಶಿ ಹುಲಿಕುಂಟೆಮಠ್ ಅವರಿಗೆ ಆಶೀರ್ವಾದನ ಮಾಡಬೇಕು ಮತವನ್ನು ಹಾಕೋದ್ರ ಮುಖಾಂತರ ಅಂತೇಳಿ, ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವೆಲ್ಲರೂ ಸಹ ಇವತ್ತೆಲ್ಲ ಏನು ಮುಖಂಡರುಗಳಿದ್ದೀವಿ ಪ್ರತಿಯೊಬ್ಬರು ಅವರ ಒಂದು ಗೆಲುವಿಗಾಗಿ ಶ್ರಮಿಸ್ತೀವಿ ಅಂತ ಹೇಳಿ ನಾನು ಇವತ್ತು ತುಮಕೂರು ಜಿಲ್ಲೆಯ ಪ್ರವಾಸವನ್ನು ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜ್ಯದ ಗೃಹ ಸಚಿವರ ನಿರ್ದೇಶನದ ಮೇರೆಗೆ ಕೊರಟಗೆರೆ ತಾಲೂಕಿನ ಎಲ್ಲ ಶಾಲಾ ಶಿಕ್ಷಕರ ಹಾಗೂ ಕಾಲೇಜುಗಳ ಪ್ರವಾಸವನ್ನು ಇವತ್ತು ಹಮ್ಮಿಕೊಂಡಿದ್ದು, ಮತಯಾಚನೆಯ ಕಾರ್ಯಕ್ರಮವನ್ನು ಇವತ್ತು ಕೊರಟಗೆರೆ ತಾಲೂಕಿನಿಂದ ಶುರು ಮಾಡ್ತಾ ಇದ್ದೇವೆ. ಈ ಯಾಚನೆಗೆ ನನಗೆ ತಾಲೂಕಿನ ಎಲ್ಲ ಮುಖಂಡರುಗಳು, ಮೊದಲನೇದಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಶ್ವಥಪ್ಪ ಅವರು, ನಮ್ಮ ಅರಕೆರೆ ಶಂಕರಣ್ಣವರು, ಮಹಿಳಾ ಅಧ್ಯಕ್ಷರು ಮಂಜುಳಮ್ಮ ಅವರು, ಕವಿತಮ್ಮ ಅವರು, ಹಾಗೂ ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳು, ಉಮ್ಮಣ್ಣವರು, ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ, ಹಾಗೂ ಅದೇ ರೀತಿ ಎಲ್ಲ ಶಿಕ್ಷಕರುಗಳು, ಪದವೀಧರರು ಎಲ್ಲರನ್ನೂ ಕೂಡ ಇವತ್ತು ನನ್ನ ಬೆನ್ನೆಲುಬಾಗಿ ನಿಂತು ಪ್ರಚಾರ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಳವನಹಳ್ಳಿ ಇಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಒಳವನಹಳ್ಳಿಯಿಂದ ಪ್ರಾರಂಭ ಮಾಡಿ ಇಲ್ಲಿರೋಂಥ ಎಲ್ಲ ಶಾಲೆಗಳಿಗೆ ಹಾಗೂ ಕಾಲೇಜುಗಳಿಗೆ ಇವತ್ತು ಪ್ರವಾಸ ಮಾಡ್ತಿದ್ದೇನೆ. 3 ದಿವಸ ಕೊರಟಗೆರೆ ತಾಲೂಕಿನ ಪ್ರವಾಸ ಮಾಡ್ತಾ ಇದ್ದೇನೆ. ಇವತ್ತು 5, 6, 7
ಅದೇ ಒಂದೊಂದು ಪಂಚಾಯತಿ ಒಂದೊಂದು ಹೋಬಳಿನೂ ಕೂಡ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ. ಭಾಳಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಶಿಕ್ಷಕರಿಗೆ ಮತ್ತು ಶಿಕ್ಷಕರೇತರ ಪದವೀಧರರಿಗೆ ಇವತ್ತಿನ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಏನು ಮ್ಯಾನಿಫೆಸ್ಟೋಲಿತ್ತು ಅದೆಲ್ಲದನ್ನು ಕೂಡ ಅದಕ್ಕೆ ಧ್ವನಿಯಾಗಿ ಯಾವ್ಯಾವ ಆಗಿಲ್ಲ ಅದಕ್ಕೆ ಧ್ವನಿಯಾಗಿರ್ತೇನೆ. ಹಾಗೂ ಪದವೀಧರೇತರ ಶಿಕ್ಷಕರು ಏನು ಅನ್ಎಂಪ್ಲಾಯ್ಮೆಂಟ್ ಯೂತ್ಸ್ಗಳೇನಿದ್ದಾರೆ ಪದವೀಧರ ಏನಿದ್ದಾರೆ ಅವರಿಗೆ ಏನು ಎಂಪ್ಲಾಯ್ಮೆಂಟ್ ಕೊಡಿಸುವಂಥ ಮುಖಾಂತರವಾಗಿ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ಯೋಜನೆಗಳು ಭಾಳಷ್ಟಿದೆ. ಅದು ನಮ್ಮ ಏನು ಪದವೀಧರರಿಗೆ ತಲುಪಿಲ್ಲ, ಅದು ತಲುಪುವಂಥ ಮುಖಾಂತರವಾಗಿ ಅವ್ರನ್ನೆಲ್ಲರನ್ನೂ ಕೂಡ ಗಟ್ಟಿ ಮಾಡಿ ಅವ್ರನ್ನ ಏನು ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳನ್ನ ಕೊಡಿಸೋದು ಮುಟ್ಟಿಸುವಂಥದ್ದು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಸ್ವಾಮಿಗೆ ನಮಸ್ಕರಿಸುತ್ತಾ ಈ ದಿನ ಡಾಕ್ಟರ್ ಜಿ ಪರಮೇಶ್ವರರ ಆದೇಶದ ಮೇರೆಗೆ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪ್ರಚಾರವನ್ನು ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಮೊಟ್ಟಮೊದಲೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಪರಮೇಶ್ವರ ಸಾಹೇಬರು ಹೇಳಿದ್ರು, ನಮ್ಮ ತಾಲೂಕಿನ ಏನೇ ಇದ್ದರೂ ಜವಾಬ್ದಾರಿಗಳನ್ನು ತಗೊಂಡು ನೀವು ಶಶಿ ಹುಲಿಕುಂಟೆ ಅವರಿಗೆ AICCಯಿಂದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಪರವಾಗಿ ನಾವೆಲ್ಲರೂ ಹೆಚ್ಚಿನದಾಗಿ ಎಲ್ಲ ಪದವೀಧರ ಮತದಾರ ಬಾಂಧವರು ಇದಕ್ಕೆ ನಾವು ಅವ್ರ ಮೇಲೆ ನಾವು ಅದು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ದಯವಿಟ್ಟು ಇರುವ ನಮ್ಮ ಸರ್ಕಾರದ ಪರವಾಗಿ ಎಲ್ಲ ಪದವೀಧರ ಮತ ಬಾಂಧವರು ಶಶಿ ಹುಲಿಕುಂಟೆ ಅವರಿಗೆ ಮತ ಹಾಕಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತಾ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಶಶಿ ಹುಲಿಕುಂಟೆ ಅವರಿಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಲಿ. ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಮತಬಾಂಧವರು ಗ್ರಾಜ್ಯುಯೇಟ್ಸ್ ಏನಿದ್ದಾರೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆಂಬಲವಾಗಿ ಯಾವಾಗಲೂ ಇರ್ತಾರೆ. ಅದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಹೆಂಗೆ ಬೆಂಬಲ ವ್ಯಕ್ತಪಡಿಸ್ತಾರೋ ಅದೇ ರೀತಿ ಶಶಿ ಹುಲಿಕುಂಟೆ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಆ ರೀತಿ ನಾವು ಕೂಡ ಎಲ್ಲ ಗ್ರಾಜ್ಯುಯೇಟ್ಸ್ ಹತ್ರ ಎಲ್ಲ ಸ್ಕೂಲ್ಗಳ ಹತ್ರ ಮೀಟ್ ಮಾಡಿ ಅವ್ರುಗಳಿಗೂ ನಮ್ಮ ಏನು ಹಿಂದೆ ಇದ್ದವರು ಯಾವ ರೀತಿ ಏನೇನು ಮಾಡಿದ್ದಾರೆ ತಪ್ಪುಗಳನ್ನ, ಮುಂದೆ ಯುವಕರಿದ್ದಾರೆ ಒಂದು ಅವಕಾಶ ಕೊಡಿ. ಈ ಭಾಗದಲ್ಲಿ ಒಂದು ಅವಕಾಶ ಕೊಟ್ಟರೆ ಯುವಕರಿಗೆ ಇವತ್ತು ನೀವೇನು ಕೊಟ್ಟರೆ ಇವತ್ತಿನ ಜನ್ರೇಷನಲ್ಲಿ ಏನು ಆಗ್ತಾಯಿದೆ, ಏನು ಆಗಬೇಕು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಹಾಗಾಗಿ ಇಂಥ ಒಬ್ಬ ಶಶಿ ಹುಲಿಕುಂಟೆ ಮತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ, ಸುಮಾರು ವರ್ಷ ಅಧಿಕಾರ ಮಾಡಿದ್ದಾರೆ. ಅವ್ರಿಗೆ ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದ್ದೇ AICCನವರು ರಾಜ್ಯ ಮಟ್ಟದಿಂದ ಇವ್ರನ್ನ ತೊಗೊಂಡು ಇವ್ರಿಗೆ ಟಿಕೆಟ್ ಕೊಡ್ಬೇಕಾದ್ರೆ ಹಂಗೆ ಸುಮ್ಮನೆ ಯಾರ್ದೋ ಇದಕ್ಕೆ ಕೊಟ್ಟಿರಲ್ಲ. ಹಂಗಾಗಿ ಇವ್ರಿಗೆ ಒಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಹಕಾರವನ್ನು ಕೊಡ್ತೀವಿ. ಎಲ್ಲ ನಮ್ಮ ಗ್ರಾಜ್ಯುಯೇಟ್ಸ್ ಏನು ಮಾಸ್ಟರ್ಗಳಿದ್ದಾರೆ ಪ್ರತಿಯೊಬ್ಬರು ಕೂಡ ಶಶಿ ಹುಲಿಕುಂಟೆ ಮಟ್ಟವ್ರಿಗೆ ಎಲ್ಲ ನಿಲ್ಲಬೇಕು. ನಾವು ಕೂಡ ನಿಲ್ಲೋದಕ್ಕೆ ತಾವೇನು ಬೇಕೋ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನತೆ ಮಾಡಿ ಅವರ ಆಶೀರ್ವಾದದಿಂದ ಶಶಿ ಹುಲಿಕುಂಟೆ ಮಟ್ಟವನ್ನು ಈ ಬಾರಿ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ನಾವು ಖಾತೆನ ಈ ಬಾರಿ ಕಾಂಗ್ರೆಸ್ಸಿಂದ ಓಪನ್ ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ